ಸುವರ್ಣ ಗ್ರಾಮ, ಸ್ವಚ್ಛ ಗ್ರಾಮ, ದೊಡ್ಡ ಗ್ರಾಮ ಈಗೆಲ್ಲ ಅನಿಸ್ಕೊಂಡಿದ್ದಂತ ಗ್ರಾಮ ಇವತ್ತು ಕುಗ್ರಾಮದಂತಾಗಿದೆ. ಹಾಳು ಕೊಂಬೆ ತರ ಕಾಣ್ತಾ ಇದೆ. 10 ಹಳ್ಳಿಗಳಿಗೆ ಮಾದರಿಯಾಗಿದ್ದ ಒಂದು ಗ್ರಾಮ ಅಭಿವೃದ್ಧಿಯಿಂದ ವಂಚಿತ ಆಗಿದೆ. ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯ ಕೆಂಬಾಳು ಗ್ರಾಮ ಪಂಚಾಯತಿಗೆ ಒಳಪಡುವಂತ ಬಿದರೆ ಗ್ರಾಮ. ಬಿದರೆ ಈ ಗ್ರಾಮ ರಾಜಕೀಯ ಮತ್ತು ಅಧಿಕಾರಿಗಳ ತಾತ್ಸಾರಕ್ಕೆ ಗುರಿಯಾಗೋಗಿದೆ. ಇವರ ತಾತ್ಸಾರ ಈ ಹಳ್ಳಿ ಅಭಿವೃದ್ಧಿ ಒಂದನೇ ಉಳಿದಿರುವಂಥದ್ದು ಸಾಕ್ಷಿಯಾಗಿರುವಂಥದ್ದು. ಯುವ ಸಾಹೇಬ್ರೆ, ಕಚೇರಿ ಬಿಟ್ಟು ಆಚೆ ಬನ್ರಿ, ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಡಿ. ತಾಲೂಕು ಕಡೆ ಅದು ವಿಫಲ ಆಗೋಗಿದೆ, ನೀವು ಸಹ ವಿಫಲ ಆಗೋಗಿದ್ರಿ. ಗಡಿ ಭಾಗದ ಹಳ್ಳಿಗಳ ಅಭಿವೃದ್ಧಿ ಕಡೆ ನಿಮ್ಮ ಗಮನನೇ ಇಲ್ಲ ಅಂತ ಅನಿಸ್ತಾ ಹೋಗ್ತಾ ಇದೆ. ಕಚೇರಿಗಳಲ್ಲಿ ಕುತ್ಕೊಂಡು ಬರೀ ಬಿಲ್ಗಳಿಗೆ ಸೈನ್ ಹಾಕೋದಲ್ರಿ, ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸಿ. ನೀವು ತಗೊಳ್ಳುವಂತ ಸಂಬಳಕ್ಕಾದ್ರೂ ಹಳ್ಳಿಗಳ ಅಭಿವೃದ್ಧಿಯನ್ನ ಮಾಡ್ತಾ ಬನ್ರಿ. ಯಾವ ಹಳ್ಳಿಯಲ್ಲಿ ಯಾವ ಸಮಸ್ಯೆ ಇದೆ ಅನ್ನೋದನ್ನ ಆಲಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡುವಂತ ಕೆಲಸ ಮಾಡಿ. ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಅಥವಾ ಚರಂಡಿ ವ್ಯವಸ್ಥೆ ಇದೆಯಾ, ಅಥವಾ ರಸ್ತೆ ಅಭಿವೃದ್ಧಿ ಆಗಿದೆಯಾ, ಗ್ರಾಮಗಳ ಒಳಗಡೆಯಿರುವಂತ ರಸ್ತೆಗಳು ಅಭಿವೃದ್ಧಿ ಆಗಿದೆಯಾ, ಕನಿಷ್ಠ ಪಕ್ಷ ಆ ಗ್ರಾಮದಲ್ಲಿರುವಂತ ಒಂದು ಸರ್ಕಾರಿ ಕಟ್ಟಡಗಳ ಅಭಿವೃದ್ಧಿ ಆಗಿದೆಯಾ, ಈ ಕಡೆ ಗಮನ ಹರಿಸಿ. ಯಾವುದೋ ಒಂದು ಹಳ್ಳಿ ಒಂದು ಪಂಚಾಯತಿನಲ್ಲಿ ಅಭಿವೃದ್ಧಿ ಹೊಂದಿರುವಂತದನ್ನ ಫೋಟೋ ತೆಗೆದು ಸರ್ಕಾರಕ್ಕೆ ಕಳಿಸ್ಬಿಟ್ಟು ನಾವು 100% ಅಭಿವೃದ್ಧಿ ಮಾಡಿದೀವಿ ಅಂತ ಒಂದು ಸರ್ಕಾರದ ಸಭಾಷ್ಕರಿ ತಗೊಳ್ಳೋದಿದೆಯಲ್ಲ, ಅದು ನಿಮ್ಗೆ ಯಾವ ಇಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೆಲ್ಲ? ಹೀಗೆ ಗಡಿ ಭಾಗದ ಹಳ್ಳಿಗಳಿಗೆ ಪ್ರವಾಸ ಮಾಡ್ರಿ ನೀವು. ಈ ಒಂದು ಗ್ರಾಮ ಅದೆಷ್ಟೋ ಒಂದು ಇಲಾಖೆಗಳ ತನ್ನೊಳಗಿಂದ ಎಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕೊಟ್ಟಿರುವಂತ ದೊಡ್ಡ ಗ್ರಾಮ, ಎಷ್ಟೋ ಅಧಿಕಾರಿಗಳ ಬೆಳೆಸ್ಬಿಡಿದೆ. ಆದ್ರೆ ಆ ಗ್ರಾಮ ಬೆಳಿಲಿಕ್ಕೆ ಹಾರದಷ್ಟು ಸಾಧ್ಯವಾಗದೆ ಸ್ವರ್ಗ ಹೋಗ್ತಾ ಇದೆ. ಆರೋಗ್ಯ ಸಮುದಾಯ ಕೇಂದ್ರ ಆ ಸುತ್ತಮುತ್ತಲ ಸ್ವಚ್ಛತೆ ಇರದೆ ಆರೋಗ್ಯ ಕೇಂದ್ರ ತರನೇ ಕಾಣ್ತಾ ಇಲ್ಲ, ಯಾವುದೋ ಒಂದು ಸಮುದಾಯ ಭವನ ತರ ಕಾಣ್ತಾ ಇದೆ. ಅದು ಆ ಕಾಂಪೌಂಡ್ ಹಾಗೆ ಈಗ ಬೀಳು ಆಗಿದೆ. ಆಕಸ್ಮಿಕವಾಗಿ ಆ ಕಾಂಪೌಂಡ್ ಏನಾದ್ರು ಬಿದ್ದ ಅನಾಹುತ ಆದ್ರೆ ಜವಾಬ್ದಾರಿ ಯಾರು? ತಾಲೂಕು ಆರೋಗ್ಯ ಅಧಿಕಾರಿಗಳಂತೂ ಕಚೇರಿ ಬಿಟ್ಟು ನಮ್ಮದು ಕೇಂದ್ರ ಸ್ಥಾನ ಬಿಟ್ಟು ಹಳ್ಳಿಗಳ ಕಡೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅಷ್ಟು ದೂರ ಹೋಗಿ ಗಡಿಭಾಗದ ಹಳ್ಳಿಗಳ ಗಮನಿಸಲಾರದಷ್ಟು ಅವ್ರಿಗೆ ಬಿಡುವೆ ಇಲ್ಲ ಅನ್ಸುತ್ತ. ಈ ಒಂದು ಸರ್ಕಾರಿ ಕಟ್ಟಡಗಳು ಹಾಳಾಗೋಗಿದೆ. ಇನ್ನು ಮತ್ತೆ ಶಾಲೆಯ ದುರಸ್ತಿ ಅಂತೂ ಮರೀಚಿಕೆ ಆಗೋಗಿದೆ. ಶಿಕ್ಷಣ ಇಲಾಖೆ ಸಂಪೂರ್ಣ ಇಲ್ಲಿ ವಿಫಲ ಆಗೋಗಿದೆ. ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿಕೊಳ್ತಿದೆ. ಇಲ್ಲಿರುವಂತಹ ಅಧಿಕಾರಿಗಳೇನಿದ್ದಾರೆ, ಇಲ್ಲಿಂದ BO ಯಾವುದೇ ಸರ್ಕಾರಿ ಶಾಲೆಗಳ ಬಗ್ಗೆ ಅಭಿವೃದ್ಧಿ ಕಾಣೋದನ್ನ ಅವರು ಕನಸನ್ನ ಕಂಡಿಲ್ಲ ಅನ್ಸತ್ತ. ಆ ಶಾಲೆಗಳು ನೋಡ್ತಾ ಇದ್ರ. ಈ ಗ್ರಾಮದಲ್ಲಿ ಅಭಿವೃದ್ಧಿ ಇಲ್ಲದೆ ಮರೀಚಿಕೆ ಆಗೋಗಿದೆ. ಈ ಗ್ರಾಮಕ್ಕೆ ಇರುವಂತ ಸಂಪರ್ಕ ರಸ್ತೆಗಳೇನಿದೆ ಗುಂಡಿ ಬಿದ್ದೋಗಿದೆ ರೀ, ಗುಂಡಿ ಬಿದ್ದೋಗಿದೆ. ಎಲ್ಲಾ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. ಆ ಗ್ರಾಮದ ಒಳಗಿರುವಂತ ರಸ್ತೆಗಳು ಯಾವುದು ಸಹ ಡಾಂಬರ ನೋಡಿಲ್ರಿ. ಇವತ್ತು ಸಹ ಈ ಒಂದು 7-8 ವರ್ಷದಿಂದ ಏನ್ ನೋಡ್ತಾ ಇದೀವಿ ಅದೇ ಸ್ಥಿತಿಯಲ್ಲಿದೆ. ಇದಕ್ಕೆಲ್ಲ ಕಾರಣ ಯಾರು? ಆಕಸ್ಮಿಕವಾಗಿ ನೆಕ್ಸ್ಟ್ ಮಳೆ ಬಂದ ಸಂದರ್ಭದಲ್ಲಿ ಆ ಗುಂಡಿಗಳೇನಾದರೂ ಮತ್ತೆ ನೀರು ನಿಂತು ದೊಡ್ಡ ಗುಂಡಿಗಳಾಗಿ ಅಲ್ಲಿ ಏನೋ ಅನಾಹುತ ನಡೆದ್ರೆ ಜವಾಬ್ದಾರಿ ಯಾರು? ಈ ಅಧಿಕಾರಿಗಳಿಗೆ ಹೇಗೆ ಅಂದ್ರೆ ಅಲ್ಲಿ ಏನಾದ್ರೂ ಅನಾಹುತ ನಡೆದ್ರೆ ಮಾತ್ರ ನನ್ನ ಗಮನಕ್ಕೆ ಬರುತ್ತೆ, ನಾವು ಅಭಿವೃದ್ಧಿ ಮಾಡ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಒಟ್ಟಾರೆ ಅಲ್ಲಿ ಅನಾಹುತ ನಡಿಬೇಕು ಅನ್ಸುತ್ತೆ ಇವ್ರಿಗೆಲ್ಲ, ಏನೋ ಎಚ್ಚೆತ್ಕೋಬೇಕು ಅಂದ್ರೆ. ಇಲ್ಲಾಂದ್ರೆ ಎಚ್ಚೆತ್ಕೊಳ್ಳೋದಿಲ್ಲ ಅನ್ಸುತ್ತಾರಲ್ಲ. ಏನ್ರಿ ಇದೆಲ್ಲ? ಯಾಕ್ರೆ ನೀವೆಲ್ಲ ಅಧಿಕಾರಿಗಳಾಗಿ ಈ ಜಾಗದಲ್ಲಿ ಕೂತ್ಕೊಳ್ತೀರಾ? ಬರೀ ಬೂಟಾಟಿಕೆಯ ಒಂದು ಮಾತುಗಳಿಂದಲೇ ಜನಗಳನ್ನ ಮರಳು ಮಾಡಬೇಡ್ರಿ. ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸಿ. ನೀವು ರಾಜಕೀಯ ನಾಯಕರಂತೂ ಆ ಕಡೆ ಗಡಿ ಭಾಗದ ಹಳ್ಳಿಗಳನ್ನ ನೋಡದೆ ಮರ್ತು ಬಿಟ್ಟಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿ ತನ್ನ ಪ್ರಚಾರ ಮಾಡೋದನ್ನ ಕೆಲಸ ಮಾತ್ರ ಮಾಡ್ತಿಲ್ಲ, ಆದ್ರೆ ಅಭಿವೃದ್ಧಿಯನ್ನ ಮರ್ತು ಬಿಟ್ಟಿದ್ದಾರೆ. ಆ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲೋ ಒಂದು ಕಡೆ 3-4 ಚರಂಡಿ ಮಾಡಿರೋದು ಬಿಟ್ರೆ ಇನ್ನ ಕೆಲವು ಕಡೆ ಅಂತೂ ಚರಂಡಿ ವ್ಯವಸ್ಥೆನೇ ಇಲ್ಲ, ಚರಂಡಿ ಮುಚ್ಚೋಗಿದೆ. ಗ್ರಾಮ ಪಂಚಾಯಿತಿ ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಳ್ತಿದೆ, ವಿಫಲವಾಗಿದೆ. ಅಲ್ಲಿರುವಂತ PDOಗಳಂತೂ ಅವ್ರ್ಯಾರು
ಅಧಿಕಾರಿಗಳೇ ಆಗಿಲ್ಲ ಅನ್ಸುತ್ತೆ ಅವರಲ್ಲ. ಯಾಕೆಂದ್ರೆ ಜನರ ಒಂದು ಅಭಿವೃದ್ಧಿ ಮತ್ತೆ ಗ್ರಾಮದ ಅಭಿವೃದ್ಧಿ ಇವ್ರಿಗೆ ಬೇಕಿಲ್ಲ ಅನ್ಸುತ್ತೆ. ಬರೀ ಬಿಲ್ಗಳಿಗೆ ಸೈನ್ ಹಾಕೊಂಡು ಕುತ್ಕೊಂಡ್ರೆ ಸಾಕಂತ ಒಂದು ಮನಸ್ಥಿತಿ ಉದ್ಭವ ಆಗಿದೆ ಅನ್ಸುತ್ತೆ. ಜಿಲ್ಲಾಡಳಿತ, ತಾಲೂಕು ಆಡಳಿತ ಈ ಒಂದು ಇಂಥ ಹಳ್ಳಿಗಳ ಗಡಿಭಾಗದ ಹಳ್ಳಿಗಳೇನಿದೆ, ಹಳ್ಳಿಗಳು ಯಾವ ಹಳ್ಳಿಗಳಿಗೆ ಒಂದು ಅಭಿವೃದ್ಧಿ ಆಗಿಲ್ಲ, ಈ ಹಳ್ಳಿಗಳ ಕಡೆ ಗಮನ ಹರಿಸಿ. ನೀವು ತಗೊಳ್ಳುವಂತ ಸಂಬಳಕ್ಕಾದ್ರೂ ಒಂದು ಮೌಲ್ಯ ನೀಡಿ. ಸಾವಿರಾರು ರೂಪಾಯಿ ಸಂಬಳ ತಗೊಳ್ತೀರಾ, ಓಡಾಡ್ಲಿಕ್ಕೆ ಕಾರು, ಐಷಾರಾಮಿ ಜೀವನ ಮಾಡ್ಲಿಕ್ಕೆ ನಿಮ್ಗೆಲ್ಲ ಇದೆ. ಆದ್ರೆ ನಿಮ್ಮ ಒಂದು ತಾತ್ಸಾರದಿಂದ ಹಳ್ಳಿಗಳನ್ನ ಹಾಳು ಕೊಂಪೆ ಮಾಡಬೇಡಿ. ನೀವು ಎಷ್ಟು ಶಿಸ್ತುಬದ್ಧವಾಗಿ ಕಚೇರಿಗೆ ಬರ್ತೀರಾ, ಪ್ರತಿಯೊಂದು ಹಳ್ಳಿನೂ ಹಾಗೆ ಶಿಸ್ತುಬದ್ಧವಾಗಿ ಬೆಳವಣಿಗೆಯನ್ನ ಮಾಡಬೇಕು. ಅಭಿವೃದ್ಧಿಯನ್ನ ಮಾಡಿ ನೀವು. ಯಾಕೆಂದ್ರೆ ಅಭಿವೃದ್ಧಿ ಮಾಡೋದು ನಿಮ್ಮ ಕೈಯಿಂದ ದುಡ್ಡು ಹಾಕಿ ಮಾಡೋದಿಲ್ರಿ, ಸರ್ಕಾರದ ಹಣದಿಂದ ನೀವು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ವಾ? ನಿಮ್ಮ ತಾತ್ಸಾರಕ್ಕೆ ಅದೆಷ್ಟು ಹಳ್ಳಿಗಳು ಈ ತರದ ಅದೆಷ್ಟು ಹಳ್ಳಿಗಳು ಒಂದು ಏನು ಅಭಿವೃದ್ಧಿನ ವಂಚಿತ ಆಗೋಗಿಲ್ಲ. ನಿಮ್ಮಲ್ಲಿ ನಮ್ಮದೊಂದು ಕಳಕಳಿ ಏನಂದ್ರೆ, ನೀವು ತಗೊಳ್ಳೋದು ಸಂಬಳಕ್ಕಾದ ಒಂದು ಒಳ್ಳೆ ಕೊಡಿ. ಜಿಲ್ಲಾಡಳಿತದ ಮತ್ತು ತಾಲೂಕು ಅಧಿಕಾರಿಗಳು ಏನಾದರೂ ನಿಮ್ಗೆ ಕಿಂಚಿತ್ತಾದ್ರೂ ಏನೋ ಜವಾಬ್ದಾರಿ, ಆನಂತರ ತೆಗೆದುಕೊಳ್ಳುವ ಸಂಬಳಕ್ಕಾದ್ರೂ ಮೌಲ್ಯ ನೀಡಬೇಕು ಅಂತ ನಿಮಗೆ ಜವಾಬ್ದಾರಿ ಇದ್ರೆ ಈ ಗಡಿಭಾಗದ ಹಳ್ಳಿಗಳ ಅಭಿವೃದ್ಧಿ ಕಡೆ ಗಮನ ಕೊಡಿ. ಮುಂದಾದ್ರೂ ಏನಾದ್ರೂ ಅಭಿವೃದ್ಧಿ ಕಡೆ ನೀವೇನಾದ್ರೂ ಸಾಕ್ತೀರಾ ಅಂತ ನಾವು ಕಾದ್ ನೋಡ್ತೀವಿ.